ರಾವಣ ಚೋಟು ರಾಮ್ ಹರಿಯಾಣದ ನಾವು ಕಾಣ್ತದೆ. ಆ ಚೋಟು ರಾಮನ್ ಮಾಡಿದಂಥ APMC ನಿಲ್ಲಿಸಿಬಿಟ್ರಿ, ತಾಲೂಕು ಮಟ್ಟಕ್ಕೆ ನಿಲ್ಲಿಸಿಬಿಟ್ರಿ, ಜಿಲ್ಲಾ ಮಟ್ಟಕ್ಕೆ ತಾಲೂಕು ನಿಲ್ಲಿಸಿರಿ. ಅದು ಹಳ್ಳಿಗಳಿಗೆ ಬರಬೇಕಾಗಿತ್ತು. ಯಾಕಂತಂದ್ರೆ ಹಳ್ಳಿಗಳು ಗಟ್ಟಿ ಆಗ್ಬೇಕಂತ ಗಾಂಧೀಜಿಯವ್ರು ಬಯಸಿದ ದೊಡ್ಡ ವಿಚಾರ. ಅದಾಗಿದ್ದರೆ ಅಲ್ಲೇ ಉದ್ಯೋಗ ಎಲ್ಲರಿಗೂ ಸೃಷ್ಟಿ ಆಗ್ತಾಯಿತ್ತು. ಇವತ್ತಿಗೂ ನಾನು ಮೇಲಿನ ಹೇಳ್ತಾ ಇರೋದು ಅದು, ಪ್ರತಿಯೊಂದು ಹಳ್ಳಿಯಲ್ಲಿ ಗೋಡೌನ್ ಮಾಡಿಸ್ರಿ, ನೀರಿನ ವ್ಯವಸ್ಥೆ ಮಾಡಿರಿ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವಂತೆ. ಇವು ಸಾಕಷ್ಟು ಸಾವಿರಾರು ಕೋಟಿ ಲಕ್ಷಾವಧಿ ಕೋಟಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. 50 ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ತೊಗೊಳ್ತೀರಿ. ಅದರಲ್ಲಿ ಏನು ಮಾಡ್ತೀರಪ್ಪ ನೀವು? ಬರೀ ರೋಡ್ ಮಾಡಿಸೋದು, ರೋಡ್ ಟ್ಯಾಪ್ 40% ತಿನ್ನೋದು, 40ನೋ 50ನೋ 60ನೋ ಏನು ಗೊತ್ತಿಲ್ಲ. ಆ ಶಾಸಕರಿಗೆ ಗೊತ್ತು, ಆ MP ಗಳಿಗೆ ಗೊತ್ತು. ನಾವು ಯಾಕೆ ಮಾತ್ರ ಇವತ್ತು ಹೇಳಬೇಕಾಗಿದ್ರೆ, ಗಾಂಧೀಜಿಯವ್ರು ಕೊಲೆ ಮಾಡಿದವರು ಒಬ್ಬರಲ್ಲ, BJPಗರು ಅಷ್ಟೇ ಅಲ್ಲ, ಸ್ವತಃ ಕಾಂಗ್ರೆಸ್ಸಿಗರು ಸಹಿತ. ಅದನ್ನು ನೀವು ಸಿದ್ದರಾಮಯ್ಯ ನಿಜವಾಗಿಯೂ ಗಾಂಧಿವಾದಿಗಳಾಗಿದ್ದರೆ ಆಯಿತು, ಮನೆಯ ಹೋರಾಟ ಮಾಡಲಿ, ಅದನ್ನು ರೀಎಸ್ಟಾಬ್ಲಿಷ್ ಮಾಡಿ ಸರಿ ಅದ. ಆದರೆ ಎಲ್ಲರಿಗೂ ಉದ್ಯೋಗ ಸಿಗುವಂತಹ ಕೃಷಿ ಆಧಾರಿತ ಉದ್ಯಮಗಳನ್ನು ಬೆಳೆಸಲಿಕ್ಕೆ ಸಾಧ್ಯದನ? ಪ್ರತಿಯೊಂದು ಹಳ್ಳಿಯನ್ನು ವ್ಯಾಪಾರದ ಕೇಂದ್ರ ಆಗಿ ಮಾಡಲಿಕ್ಕೆ ಸಾಧ್ಯದನ ಅನ್ನೋದ್ರ ಬಗ್ಗೆ ಮರುಚಿಂತನೆ ಮಾಡಬೇಕಾಗಿದೆ. ಅದನ್ನು ಮಾಡಿದಾಗ ನೀವು ನಿಜವಾಗಿಯೂ ಗಾಂಧೀಜಿಯವ್ರು ಉಳಿಸಂಗೆ ಬರೀ ಹೆಸರು ಇಟ್ಕೊಂಡ್ರೆ ಅಂತಲ್ಲ. ಗಾಂಧೀಜಿಯವರು ಯಾರು ಹೆಸರಿಟ್ಟು ಇವತ್ತು ಕಾಂಗ್ರೆಸ್ ಇರಲಿ ಬಿಡಲಿ, ಕಾಂಗ್ರೆಸ್ಸಿಗರು ಇರ್ತಾರಂತ ಗಾಂಧೀಜಿಯವ್ರು ದೊಡ್ಡವರು ಆಗೋದಿಲ್ಲ. ಕಾಂಗ್ರೆಸ್ನಿಂದ ಗಾಂಧೀಜಿಯವ್ರು ದೊಡ್ಡವರಾಗಿರೋ ಇಲ್ಲೋದು ಬೇರೆ ವಿಷಯ, ಚರ್ಚೆ ವಿಷಯ. ಆದರೆ ಗಾಂಧೀಜಿಯವರಿಂದ ಇವತ್ತು ಕಾಂಗ್ರೆಸ್ ದೊಡ್ಡದಾಗಿದೆ, ಅದು ಸುಳ್ಳಲ್ಲ. ಯಾಕಂದ್ರೆ ಅವರು ಎಂದೂ ತಮಗಾಗಿ ತಮ್ಮವರಿಗಾಗಿ ಯಾವುದನ್ನೂ ಮಾಡಲಿಲ್ಲ. ಗಾಂಧೀಜಿ ಅಂತ ಅದ್ಭುತ ಶಕ್ತಿ ನಮಗೆ ಸಿಕ್ಕಿದ್ದ, ನಾ ಪುಣ್ಯಗಿಣ್ಣಲಿಕ್ಕೆ ಹೋಗೋದಿಲ್ಲ. ಅದು ನಿಜವಾಗಿ ಭಾರತ ಕಂಡಂಥ ಅಪರೂಪದ ವ್ಯಕ್ತಿತ್ವ, ಅಷ್ಟಲ್ಲ ಜಗ ಕಂಡಂಥ ಅಪರೂಪದ ಶಕ್ತಿನೂ ಅವರು. ಅಂಥ ಒಬ್ಬ ನಮ್ಮ ಡಿ ಸೆಂಟ್ರಲ್ ಪವರ್ ಹೇಳಿದಂಥ ಗಾಂಧೀಜಿಯವರ ಎಕನಾಮಿಕ್ಸ್ ಅಂದರೆ ಅರ್ಥವ್ಯವಸ್ಥೆ, ಎಕನಾಮಿಕ್ ಸಿಸ್ಟಮನ್ನು ಇವತ್ತೇನಾದರೂ ಮಾಡಿದರೆ ಅವ್ರು ಹೇಳಿದಾಗ ಪ್ರತಿ ಹಳ್ಳಿಯಲ್ಲೂ